ಹಿಂದೆ ನೀವು ಮಹಾಭಾರತ ಎಲ್ಲ ನೋಡಿರಿ, ಮಹಾಭಾರತ ಕೇಳಿರಿಲ್ರಿ ನೀವು, ನಾಟಕ ನೋಡಿರಿ. ಯಾಕಂದ್ರೆ ಬಿಜಾಪುರ ಜಿಲ್ಲೆದಾಗ ಭಾಳ ನಾಟಕ ಆಟಗಳು ಅವಾಗ. ಈಗಂದ್ರೆ ನಾಟಕನೂ ಹೋಗ್ಯಾವ, ಈಗ ಆಟಗಳು ಹೋಗ್ಯಾವ ಏನ್ರಿ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನನಗೂ ಗಣಪತಿ ಪಾತ್ರ ಮಾಡಕ್ಕೆ ಕೊಟ್ಟಿದ್ರು ಒಮ್ಮೆ. ಇಂಥದ್ದು ನಾರಿಂದ ಇದು ಹಚ್ಚಿ ಸೊಂಡೆ ಗಿಂಡಿ ಮಾಡಿ ಅದು ಗುಳು 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 ಅನ್ನೋದು ಹಂಗೆ ಅಂದ್ರೆ ಪಾತ್ರ ಮಾಡವನ ಐಗಳ ಮಗ ಅನ್ನೋದು ತಿಳ್ಕೊಂಡು ನಾನು ಗಣಪತಿ ಪಾತ್ರ ಕೊಟ್ಟಿದ್ದು. ಅವಾಗೆಲ್ಲ ಮಾಡ್ತಿದ್ರು ಏನ್ರಿ. ಅವಾಗೆಲ್ಲ ದೊಡ್ಡ ಆಟಗಳು ಭಾರಿ ಮಾಡ್ತಿದ್ರು. ನಮ್ಮಲ್ಲಿ ಇಲ್ಲೇ ಚಿಕ್ಸಿಂದಿಗೆ ಎತ್ಕೊಂಡು ಬರ್ತದಲ್ಲ ರೀ. ಅವಾಗ ನಾನು ಸಣ್ಣವಿದ್ದೆ, ಒಂದು ಆಟ ನೋಡೋಕೆ ಹೋಗಿದ್ದೆ. 2 ತಿಂಗಳುಗಟ್ಟಲೆ ಆಟ ಕಲ್ತಾರೆ ಅವರು ಏನ್ರಿ. ರಾಮಾಯಣ ಆಟ 2 ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಎಲ್ಲ 2 ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಇನ್ನೇನು ನಾಳೆಗೆ ಇವತ್ತು ರಂಗ ತಾಲೀಮ, ಮರುದಿವ್ಸ ಬಯಲಾಟ. ಮಾಸ್ತರ್ ಏನಂದನ, ಪೇಟಿ ಮಾಸ್ತರ್ ನಾವು ಕಲ್ಸವ, ನಾಟಕ ಕಲ್ಸವ ಏನಂದನ, ಈ ಜನರನ್ನ ನೋಡಿ ನಿಮಗೆ ಒಮ್ಮೆ ಎದೆ ಹೊಡೆದಂಗೆ ಆಗಿ ಮಾತುಗಳು ನೆನಪು ಹೋಗ್ತಾವೆ. ನೀವೆಲ್ಲರೂ ಮಾತು ಭಯಪಟ್ಟು ಮಾಡಿರಲ್ಲ, ಎಲ್ಲರೂ ಮಾಡೀವ್ರಿ ಸರ. ನಾಳೆಗೆ ಜನರು ನೋಡಿ ಅಂದ ಭಯ ಬಂದು ಆ ಮಾತುಗಳು ನೆನಪು ಹಾರದು ಅಂತಂದ್ರೆ ನೀವೇನು ಮಾಡಬೇಕು, ಆ ಸಂದರ್ಭ ತಕ್ಕಂಗೆ ಕೈಗಂಟು ಹಾಕಿ ಮಾತು ಹೇಳಿ, ಆ ಸಂದರ್ಭ ತಕ್ಕಂಗೆ ಹೇಳ್ರಿ. ಬಿಟ್ಬಿಡ್ರಿ ಸರ್ ಅಂತ ಹೇಳ್ತೀನಿ. ನಿಮಗೆ ರಾತ್ರಿ 12:30 ಬತ್ತು ರಾವಣನ ಪಾತ್ರ. 12:30 ನಾವು ರಾವಣ ಅಂದ್ರೆ ರಾಕ್ಷಸ ಅಲ್ರಿ, ಏನು ರೆಡ್ ಲೈಟ್ ಏನು ಅವನಿಗೆಲ್ಲ ಹಿಂಗೆ ಗದಾ ಎಲ್ಲ ಹಿಡ್ಕೊಂಡಂದು ಬಂದು ಸಿಂಹಾಸನ ಮೇಲೆ ಕುಂತ ಹಿಂಗೆ ಅವು ಲೈಟ್ಗಳು ಬಿಡೋರು ಪಕ್ 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 ರಾಕ್ಷಸ್ರಿ. ವಿಲನ್ ಬಂದಾಗ ಒಂದು ಲೈಟ್ಗಳು ಬೇರೆನೇ, ಹೀರೋ ಬಂದಾಗ ಲೈಟ್ ಬೇರೆನೇ ಇರ್ತಾವಲ್ಲ, ಹಂಗಿದು ವಿಲನ್ ಏನ್ರಿ. ರಾವಣ ಬಂದು ಕುಂತ ಅಲಲಲಲ ಅಂದು ಬಂದು ಕುಂತ, ಇವ ಬಂದು ಕುಂದ್ರದ್ರಾಗಂದ ಅವನ ತಂಗಿ ಬಂದ್ಲು. ಯಾರು? ಶೂರ್ಪನಕ್ಕಿ. ಯಾವಾಗಿಂದ ಶೂರ್ಪನಕ್ಕಿ ಬಂದ್ಲು, ಎಣ್ಣ ಅಂದ್ಲು. ಯಾಕ ಎಣ್ಣ ಅಂದ ಕುಳನ ಹಿಂಗೆ ನೋಡ್ದೇವ ಹೆಗಲ ಮ್ಯಾಗ ಗದ ಇಟ್ಕೊಂಡು. ನಾನು ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಅಂದ್ಲಕ್ಕಿ ರೀ. ಲಕ್ಷ್ಮಣ್ ಮೂಗು ಕೊಯ್ದಿರ್ತಾನೆ ನೋಡು. ಅಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಹತ್ತುಕೊಂಡು. ಇದು ರಾವಣಗೆ ಮಾತು ನೆನಪೋಯ್ತು ಏನ್ರಿ. ಆಕೆ ಹೇಳಕತ್ತಾಳೆ, ಎಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ. ಆ ಕಡೆ ಈ ಕಡೆ ನೋಡವ ಏನು ಹೇಳ್ಬೇಕು ಅಂತ ತಿಳಿಯಲ್ದು, ಮಾತೇ ನೆನಪು ಹೋಗ್ಯಾವ. ಯಾವಾಗಿಂದ ಪೇಟಿ ಮಸ್ತಾನ ಅವ ಕಲಸ ಪಾಪಿಗೆ ಮತ್ತೆ ಅಂದ್ರೆ ಅಣ್ಣ ಲಕ್ಷ್ಮಣನ ಮೂಗು ಕೊಯ್ದಾನ. ಇದಕ್ಕೆ ಏನು ಮಾತೇ ಬರಲು ಮಾಡ್ದವ ಕಲಸ ಮಾಸ್ತಾರ. ಸಂದರ್ಭ ತಕ್ಕಂಗೆ ಹೇಳವು ಮಾಡ್ದ. ಪಾಪಕ್ಕೆ ಶೂರ್ಪನಕ್ಕಿ ಮತ್ತು ಅಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ. ಇಟ್ಟು ಅಂದು ಕೂಡ ಹೇಳ್ತೀನಿ ನಾವು ಕೈಗಳು ಅಲ್ಲದಕ್ಕೆ ಸಾಯ್ಲಕ್ಕೆ ಹೋಗಿದ್ದೆ ಅಂತ ಸ್ಟೇಜಿನ ಬೇಕು ಕೂತು ಮಾಡ್ಯಾನ ರಾವಣನ ಪಾತ್ರ. ಹೌದಾ ಇಲ್ಲ? ರಾವಣನ ಪಾತ್ರ ಮಾಡ್ಯಾನ. ಏನು ಮಾತಾಡ್ಬೇಕು ಅಂತ ತಿಳಿದಿಲ್ಲ ಅದಕ್ಕೆ. ಅಲ್ರಿ ನಮ್ಮಂಥವ್ರಿಗೆ ಕುದೀತದ. ಒಬ್ಬ ತಂಗಿಗೆ ಅಂದ ಮೂಗು ಕೊಯ್ದಾನ ತಗೊಂಡು ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಏನಿದು ಇಂಥ ವೀರ ಧೀರನ ಆಗಿರ್ತಕ್ಕಂಥ ರಾವಣನ ತಂಗಿ ಮೂಗು ಕೊಯ್ದಿರ್ತಕ್ಕಂಥ ನಾವು ಯಾರು ಅವ್ನಿಗೆ ಹ್ಯಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನು ಅನ್ಬೇಕಿಲ್ಲ. ಇದು ರಾವಣ ಇದ್ರೆ ಎಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ, ಅಲ್ಲಿ ಅದಕ್ಕೆ ಸಾಯ್ಲಕ್ಕೆ ಹೋಗಿದೆ ಅಂತ. ಮಜಾ ಇರ್ತಾವೆ ದೊಡ್ಡ ಆಟಗಳು ನೋಡ್ಬೇಕು ನೀವು. ಅವಾಗೆಲ್ಲ ಮಾಡ್ತಿದ್ರು ದೊಡ್ಡ ಆಟಗಳು, ಭಾಳ ಚಂದ ಮಾಡ್ತಿದ್ವು. ಕುಣದು ಭಾರಿ ಅದು ಕುಣಿಯೋದು ದೊಡ್ಡ ಆಟಗಳು ಏನ್ರಿ. ಹಿಂಗೆ ಒಬ್ಬ ಅಂಗಡಿ ಮಾಲಕ ಪರಮಾತ್ಮ ಪಾರ್ಟ್ ಮಾಡ್ಯಾನ. ಅವನ ಕೈಯನ್ನು ಆಳು ಮನಸ್ಸು ಹೇಗಿದ್ರಿ ಅಂದ ಭಕ್ತನ ಪಾರ್ಟ್ ಮಾಡ್ಯಾನ ಏನ್ರಿ. ಮಾಲಕ ಪರಮಾತ್ಮ ಆಗ್ಯಾನ. ಇವ ಅವನ ಕೈಯಾಗ ಚೀಟ್ ಕಡೆ ಕೊಡ್ತಿರ್ತಾವಲ್ಲ ಅವಕ್ಕೆ ಏನಂತಾರೆ, ಮುನಿಮೆ ಅಂತಾರೆ ಏನಂತಾರೆ, ಕೈಯಾಗ ಕೆಲಸ ಮಾಡೋನಿ. ಅವ ಇದರಿಂದ ಭಕ್ತನ ಪಾರ್ಟ್ ಮಾಡ್ಯಾನ. ಇವೊಂದು ಪಾತ್ರ ಬತ್ತು, ಪರಮಾತ್ಮನ ಪಾತ್ರ ಬತ್ತು. ಪರಮಾತ್ಮ ಅಂದ್ರೆ ಹೆಂಗೆ ಇರ್ತಾನೆ ನೋಡ್ರಿಲ್ಲ, ಅಗದಿ ಜಟ ಮ್ಯಾಲೆ ಚಂದ್ರ ಹಿಂಗೇನೇ ಇರ್ತಾವೆ. ಹುಲಿ ಚರ್ಮ, ಹುಲಿ ಕೊಳ್ಳಾಗ ಹಾಕ್ಕೊಂಡು ಬಂದು ಎಲ್ಲ ಜನ ಯೊಬ್ಬ ಪರಮಾತ್ಮ ಹಿಂಗೆ ಮಾಡ್ತಿದ್ರು ಏನ್ರಿ. ಯಾವಾಗ ನಾಟ್ಯ ಮಾಡಿದ್ರು ಪರಮಾತ್ಮ ಬಂದು ಸ್ಟೇಜಿನ ಮೇಲೆ ಬಂದ. ಬರೋದ್ರಾಗ ಅಂದ್ರೆ ಇದ್ರಿಗೆ ಅವ ಭಕ್ತನ ಪಾರ್ಟ್ ಮಾಡಿದ್ದು ನೋಡ್ರಿ. ಅಂಗಡಿಯಾಗ ಚೀಟ್ ಕಟ್ಟಾವ ಅವನ ಪಾತ್ರ ಬಂದು ಕೂಡನ ಹೋಗಿ ಓಹೋಹೋ ಇದೇನಿದು ಭಗವಂತ ಮತ್ತೆ ನನ್ನ ದರ್ಶನ ಕೊಟ್ಟೆಲ್ಲ ತಿಳ್ಕೊಂಡಂದ. ಇಟ್ಟು ಅನ್ನೋದಕ್ಕೆ ಪರಮಾತ್ಮನಿಂದ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚೀನಿ, ಏನು ಕೇಳಿದ್ದೆ ಕೊಡ್ತೀನಿ ಅಂದ. ಇವ ಏನಂದ, ಕೇಳಿದ್ದೇನು ಕೊಡ್ತಿದ್ವ, ಮೊದಲು 3 ತಿಂಗಳು ಪಗಾರ ಕೊಟ್ಟು ಮಾತಾಡಿ ಹೆಂಗೆ ಮಾಡ್ತೀರಿ ಅದು ಅಂಗಡಿಯಾಗೆ ಅದು ಹೌದಾ ಇಲ್ಲ? ಅಲ್ಲ ಪಾಪ ಪರಮಾತ್ಮ ಕರೆಕ್ಟ್ ಮಾತಾಡ್ಯಾನ. ಅವ ಪರಮಾತ್ಮ ಏನಂದ, ಭಕ್ತ ನಿನ್ನ ಭಕ್ತಿಗೆ ಮೆಚ್ಚೀನಿ, ನೀ ಏನು ಕೇಳು, ನೀನು ಕೇಳಿದ್ದೆ ವರ ಕೊಡ್ತೀನಿ ಅಂದ್ರೆ ಏನು ಕೇಳಿದ್ದು ನೀ ಏನು ಕೊಡ್ತೀವಿ, ಮೊದಲು ನಾನು 3 ತಿಂಗಳು ಪಗಾರ ಕೊಟ್ಟು ಮಾತಾಡ. ಅವ 3 ತಿಂಗಳು ಪಗಾರ ಕೊಟ್ಟಿದ್ದಿಲ್ಲತ್ತದ ಅಂಗಡಿಯಿಂದ.
ಹಿಂಗಿರ್ತಾವ ದೊಡ್ಡ ಆಟಗಳು ಅಂದ್ರೆ ಭಾಳ ಮಜಾ. ಅವಾಗ ಭಾಳ ಚಂದ ಆಡ್ತಿದ್ರು. ಆ ಹೇ ಸೀತೆ ಆ ಹೇ ರಾಮ ಅನ್ಕೋತ ಅವಾಗ ಮಾತುಗಳೇ ಬೇರೆ. ನೀವೆಲ್ಲ ಮಹಾಭಾರತವನ್ನು ನೋಡಿರಿ, ಅದ್ರೊಳಗೆ ಒಂದು ಘಟನೆ ನಡೀತದೆ. ಅಂದ್ರೆ ಪುಣ್ಯ ಅಂದ್ರೆ ಹೆಂಗಿರ್ತದೆ ಅಂತ ಅನ್ನೋಕೆ ನಿಮ್ಗೊಂದು ಮಾತು ಹೇಳ್ತೀನಿ ನಿಮ್ಗೆ. ಯಾವಾಗ ರಾಮಾಯಣದ ಮಹಾಭಾರತದೊಳಗೆ ಪಗಡಿ ಆಟ ಇರ್ತದೆ, ನಿಮಗೆಲ್ಲ ಗೊತ್ತಿದ್ದಿದ್ದೆ, ಸುಮ್ಮನೆ ನಿಮಗೆ ನೆನಪು ಮಾಡಿ ಕೊಡ್ತಾನೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಮಂದಿಗೆ ಮಹಾಭಾರತ ರಾಮಾಯಣ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತದು. ಯಾವಾಗಿಂದ ಪಗಡಿ ಆಟ ನಡೆದಿತ್ತು, ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಇದೆಲ್ಲ ನಿಮ್ಗೆ ಗೊತ್ತದ ಏನ್ರಿ. ಅವಾಗಿಂದ ಇಸ್ಪೇಟ್ ಅಂತಿದ್ರು ಏನ್ರಿ, ಇವಾಗ ಇಸ್ಪೇಟ್ ಅಂತಾರೆ, ಅವಾಗ ಪಗಡಿ ಆಟ ಹತ್ಕೊಂಡಂತಾರೆ. ನಮ್ಮಲ್ಲಿನೂ ಕೂಡ ಹಳ್ಳಿಯಾಗ ಆಡ್ತಿದ್ರು. ಅವಾಗ ಗುಡಿಗಳ ಮುಂದದೆಲ್ಲ ಹಿಂಗೆ ಪಗಡಿ ಹಾಕ್ಯಂದ ಆಡ್ತಿದ್ರು. ಈಗೆಲ್ಲ ಹೋಗ್ಯದ. ಈಗ ಯಾರಿಗೆ ಪುರುಸತ್ತೆ ಇಲ್ಲಿಗ ಏನೂ ಆಡಕ್ಕೆ. ಯಾವಾಗ ಪಗಡಿ ಆಟ ಆಡಕತ್ತಿದ್ರು, ಹಿಂಗೆ ಪಗಡಿ ಆಟ ಆಡ್ತಾ ಆಡ್ತಾ ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಯಾಕ್ರಿ ಇದೆಲ್ಲ ಗೊತ್ತದ ನಿಮಗೆ. ಸೋತು ಬಿಟ್ರು, ಏನು ಉಳಿಲಿಲ್ಲ ಪಾಂಡವರ ಬಳಿಯಿಂದ, ಏನು ಉಳಿಲಿಲ್ಲ. ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಆಸ್ತಿ ಹೋಯ್ತು, ಸಂಪತ್ತು ಹೋಯ್ತು, ಐಶ್ವರ್ಯ ಹೋಯ್ತು ಏನ್ರಿ, ಅರಮನೆ ಹೋಯ್ತು, ಎಲ್ಲ ರಾಜ್ಯ ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಯಾವಾಗಿಂದ ದುರ್ಯೋಧನ ಇಟ್ಟೆಲ್ಲವನ್ನು ಕೂಡ ಗೆದ್ದು ನಗಲಿಕ್ಕತ್ತ. ಯಾರು ದುರ್ಯೋಧನ ಭಾಳ ಖುಷಿಯಾಗಿಬಿಡ್ತು, ಆನಂದವಾಗಿ ಅಂದ ನಗಲಿಕ್ಕತ್ತ. ಯಾವಾಗಿಂದ ನಕ್ಕು ಅಂತಂದಾನ ಧರ್ಮರಾಜ, ನಿನ್ನ ಹತ್ರ ಏನು ಉಳಿಲಿಲ್ಲ, ಎಲ್ಲವನ್ನು ಕೂಡ ಸೋತು ಬಿಟ್ಟಿದಿ, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟಲ್ಲ, ಆದರೂ ಇನ್ನೂ ಒಂದು ಐತೆ, ಅದನ್ನು ಹಚ್ಚಿ ಅಂದ ಆಟದೊಳಗೆ ಅಂದ ಇಟ್ಟು ಆಡದಿ ಅಂತಂದ್ರೆ, ಈ ಆಟ ಗೆದ್ದಿ ಅಂತಂದ್ರೆ ನೀ ಹಿಂದೆ ಏನೇನು ಸೋತಿದ್ದಿಲ್ಲ ಎಲ್ಲ ಮರಳಿ ಕೊಡ್ತೀನಿ ಅಂದ್ರೆ ವಾಪಸ್ ಕೊಡ್ತೀನಿ, ಹಿಂತಿರುಗಿ ಒಂದು ಕೊಡ್ತೀನಿ ಅಂದ. ಯಾವಾಗ ಅಂದ ನಂಬಲ್ಲಿ ಏನದ ಅಂಥದ್ದು ಏನು ಇಲ್ಲೇ ಎಲ್ಲ ತಗೊಂಡು ಎಲ್ಲರೂ ಕೂಡ ಚಿಂತೆ ಮಾಡಕತ್ತರು. ಅವಾಗಿಂದ ದುರ್ಯೋಧನ ನಕ್ಕೋತಂದ ಒಂದು ಮಾತು ಹೇಳ್ತಾನೆ, ನಿನ್ನ ಹತ್ರ ಅಂಥದ್ದು ಇಂಥದ್ದು ಏನು ಉಳಿದಿಲ್ಲ, ಹಾಗಾದ್ರೆ ಏನು ಉಳಿದ ಎತ್ತುಕೊಂಡಂದು ಕೇಳಿದ್ರೆ ನಿನ್ನ ಹೆಂಡತಿಯಾಗಿರ್ತಕ್ಕಂಥ ದ್ರೌಪದಿಯನ್ನು ಈ ಆಟದೊಳಗಿಂದ ಇಟ್ಟು ಆಡಿ ಗೆದ್ದು ಎತ್ತುಕೊಂಡಂದ್ರೆ ಹಿಂದೆ ನೀ ಏನು ಸೋತಿದ್ದು ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಅಂದ. ಯಾವಾಗ ಇವರು 5 ಮಂದಿ ವಿಚಾರ ಮಾಡಕತ್ತರು, ಹೆಂಗೆ ಮಾಡೋ ದ್ರೌಪದಿ ಇಡುವುದ ಬೇಡ. ಒಬ್ಬ ಬಂದ, ಒಂದು ವೇಳೆ ನಾವು ಇಟ್ಟೀವಿ, ಈ ಆಟ ಗೆದ್ದಿವಿ ಎತ್ತುಕೊಂಡು ಹಿಂದೆ ಸೋತಿದ್ದೆಲ್ಲ ಮರಳಿ ಕೊಡ್ತೀನಿ ಅಂತಂತಾನಲ್ಲ, ಇಡುನೋ ತ್ವಬ್ಬ ಅಂತಾನೆ, ಹೆಣ್ತಿನ ಹೆಂಗೆ ಇಡೋದು ತ್ವಬ್ಬ ಅಂತಾನೆ. ಹಂಗೆ ಹಿಂಗೆ ಚರ್ಚೆ ಮಾಡಿ ಹೆಣ್ತಿಗಂದ ಆಡ್ದಾಗ ಇಡೋದು ಮಾಡೋದು ನೋಡ್ರಿ. ನಮ್ಮ ಜನನೇ ಚಲೋ, ನಮ್ಮ ಮಂದಿನೇ ಚಲೋ. ನಮ್ಮ ಮಂದಿ ಅಂದ ಹೊಲ ಮಾರಿ ಇಸ್ಪೆಟ್ಟಾಡ್ಯಾರ, ಮನೆ ಮಾರಿ ಇಸ್ಪೆಟ್ಟಾಡ್ಯಾರ. ನಮ್ಮ ಮಂದಿ ಅಂದ ಬಂಗಾರ ಮಾರಿ ಇಸ್ಪೆಟ್ಟಾಡ್ಯಾರ. ಬೇಡ ಹೆಣ್ತಿ ಕೊಳ್ಳಂತ ತಾಳಿನೂ ಮಾರಿ ಅಂದ ಇಸ್ಪೆಟ್ಟಾಡ್ಯಾರ. ಖರೆ ಹೆಣ್ತಿನ ಯಾರು ಇಸ್ಪೆಟ್ದಾಗ ಇಟ್ಟಂದ ಆಡಿಲ್ಲ. ಯಾರು ಆಡ್ಯಾರ? ನನ್ನ ಹೊಣದಣ ಇದು ಹೌದಲ್ರಿ. ಅಭಿಮಾನ ಇರ್ತದಿಲ್ಲ, ಅಭಿಮಾನ ಇರ್ತದೆ. ಯಾವಾಗಿಂದ ಅಭಿಮಾನ ಇರ್ತದೆ, ಆದ್ರೆ ಪಾಂಡವರಿಗಿಂದ ಅಭಿಮಾನ ಉಳಿಲಿಲ್ಲ. ಕೊನೆದಾಗಿಂದ 5 ಜನ ಕೂಡಿ ಪಾಂಡವರು ದ್ರೌಪದಿಯನ್ನು ಆ ಪಗಡಿ ಆಡದೊಳಗಿಂದ ಇಟ್ಟು ಆಡ್ಲಕತ್ರು. ಆಡ್ತಾ ಇರುವಾಗ ಅದನ್ನೂ ಸೋತು ಬಿಟ್ರು ನೋಡ್ರಿ. ದ್ರೌಪದಿಯನ್ನು ಸೋತು ಬಿಟ್ರು, ರಾಜ್ಯ ಹೋಯ್ತು, ಸಂಪತ್ತು ಹೋಯ್ತು, ದ್ರೌಪದಿಯನ್ನು ಸೋತು ಬಿಟ್ರು. ಉಳಿತೇನಿವ್ರು ಬಲ್ಲಿ 5 ಜನ ಕಣ್ಣೀರು ಹಾಕ್ಲಿಕ್ಕತ್ತಾರ. ಅಪಮಾನ ಅಲ್ರಿ, ಹೆಣ್ತಿನಿಂದ ಸೋತು ಕೂತರ ತಗೊಂಡಾಗ ಈಗ ಹೆಣ್ತಿ ಮ್ಯಾಗಂದ ಅಧಿಕಾರಿ ಅನ್ನೋದು ಇವ್ರದು. ಒಂದು ಸಾರಿ ಅಂದ ಆಡದೊಳಗಿಂದ ಗೆದ್ದಾನ ಯಾರು ದುರ್ಯೋಧನ ತಗೊಂಡಾಗ ಆ ದ್ರೌಪದಿ ದುರ್ಯೋಧನಂತೆ ಆಗಬೇಕು. ಯಾವಾಗ ದುರ್ಯೋಧನ ನಗಲಿಕ್ಕತ್ತ ಈ ಪಾಂಡವರಿಗೆ ಇನ್ನೂ ಕೂಡ ಅಪಮಾನ ಆಗಬೇಕಾಗಿತ್ತು ಅಂತಂದ್ರೆ ಯಾವಾಗಿಂದ ದ್ರೌಪದಿಯನ್ನು ದುಶ್ಯಾಸನಿಗೆಂದು ಹೇಳ್ತಾನೆ, ದುಶ್ಯಾಸನ ಹೋಗಿಂದ ದ್ರೌಪದಿಯನ್ನು ಸಭೆಯೊಳಗಿಂದ ಎಳ್ಕೊಂಡು ತಗೊಂಬ ಅಂದ. ಯಾವಾಗಿಂದ ತುಂಬಿದ ಸಭೆಯೊಳಗಿಂದ ಎಳ್ಕೊಂಡು ತಂದ್ರು. ಇಟ್ಟಾದ ಬಳಕರೆ ದುರ್ಯೋಧನಿಗೆ ಸಮಾಧಾನ ಐತೇನು? ದ್ರೌಪದಿ ಯಾರು? ಅಣ್ಣನ ಹೆಂಡತಿ ಎತ್ತುಕೊಂಡಂದ್ರ ತಾಯಿ ಸಮಾನ ತನ್ನುವಂಥ ಬುದ್ಧಿನೂ ಕೂಡ ಇಲ್ಲ ದುರ್ಯೋಧನಿಗೆ. ಯಾವಾಗ ದುಶ್ಯಾಸನಿಗಂತಾನೆ ಈ ಪಾಂಡವರ ಮರ್ಯಾದೆ ಇನ್ನೂ ಕೂಡ ಹೋಗಬೇಕಾಗಿತ್ತು ಅಂದ್ರೆ ಅವಳ ಸೀರೆ ಅಂತಕ್ಕಂಥ ಕಳೆದು ಅವಳನ್ನು ತುಂಬಿದ ಸಭೆಯೊಳಗೆ ದಿಗಂಬರ ಮಾಡುವ ತಂದ. ಮೊದಲೇ ಪಾಪಿ ಮನುಷ್ಯ ದುಶ್ಯಾಸನ ಏನ್ರಿ. ಯಾವಾಗ ಅಣ್ಣನ ಬಾಯಿ ಒಳಗೆ ಹಿಂಗೆ ಬರುವುದೇ ತಡ ಅವಾಗಿಂದ ದ್ರೌಪದಿ ಸೀರೆ ಸೆರಗನ್ ತಗೊಂಡು ಹಿಡ್ಕೊಂಡು ದರ ಎಳಿಲಿಕ್ಕತ್ತ. ಯಾವಾಗಿಂದ ದ್ರೌಪದಿ ತನ್ನ ಸೀರೆಯ ನಿಲಿಗೆನ್ ತಗೊಂಡು ಗಟ್ಟಿಯಾಗಿ ಅಂದ ಕೈಲಿ ಹಿಡ್ಕೊಂಡು ನಿಂತಾಳ. ಅಲ್ಲೇ ಧರ್ಮ ಎಲ್ಲ 5 ಜನ ಅಲ್ಲೇ ಕುಂತಾರೆ. ಯಾವಾಗಂದ ದ್ರೌಪದಿ ಕಣ್ಣೀರಾಗ್ತಾಳೆ, ಧರ್ಮರಾಜ ನನ್ನ ಮಾನ ಹೋಲಕತ್ತದೆ, ನನ್ನ ಮರ್ಯಾದೆ ಹೋಲಕತ್ತದೆ, ನನ್ನ ಮಾನ ಸತ್ತುಕೊಂಡು ಧರ್ಮರಾಜನಿಗೆ ಅಂದ ಬೀಡ್ತಾಳ. ಧರ್ಮರಾಜ ಒಂದು ಸರಿ ಮುಖ ನೋಡ್ದ, ತಲೆ ತಿಳಕ್ ಮಾಡ್ಕೊಂಡು ಕುಂತ. ಅಲ್ಲೇ ಮಗ್ಲಿಂದ ಭೀಮ ಕುಂತಿದ್ದ, ಬಲಾಢ್ಯನಾಗಿರ್ತಕ್ಕಂಥ ಭೀಮ, ನೀನಾದರೂ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಅಂತಕೊಂಡಂದ್ರ ಆ ಭೀಮನಿಂದಲೂ ಕೂಡ ಮಾನ ಮರ್ಯಾದೆ ಉಳಿಸ್ಲಿಕ್ಕಂದ ಆಗಲಿಲ್ಲ. 3 ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ, ನೀನರೇ ನನಗೆ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಅಂತಕೊಂಡಂದು ಅರ್ಜುನ ಕೇಳ್ತಾಳೆ, ನಕುಲ ಸಹದೇವರು ಕೇಳ್ತಾರೆ. ಯಾರು ದ್ರೌಪದಿಯ ಮಾನ ಉಳಿಸ್ಲಿಕ್ಕಾಗಲಿಲ್ಲ. ಇಡೀ ಸೀರೆಯೆಲ್ಲ ಕಳೆದು ಹೋಗ್ಬಿಡ್ತು.
ಇನ್ನು ಉಳಿದಿತ್ತು ಅಂದ್ರೆ ಒಂದೇ ಒಂದು ನಿಲಿಗೆ ಮಾತ್ರ ಅಂದ ಉಳಿದದು. ಅದು ಒಂದು ನಿಲಿಗೆ ಅಂದ ಜಗ್ಗು ಬಿಟ್ಟಿದ್ದಂತಂದ್ರೆ ಯಾವ ದಿಗಂಬರಂದ ಅಂದ ಸಾವಿರ ಜನರಿದ್ರಿಗೆ ಅಂದ ದಿಗಂಬರಿಯಾಗಿ ನಿಂದಿರ್ತಿದ್ಲು. ಯಾವಾಗ ಕೊನೆಗೆ ತೀರ್ಮಾನ ತಗೊಂಡ್ಳು, 5 ಜನ ಗಂಡಂದ್ರಿದ್ರು, ಯಾರೂ ನನ್ನ ಮಾನ ಉಳಿಸಲಿಲ್ಲ, ಯಾರೂ ನನ್ನ ಮರ್ಯಾದೆ ಉಳಿಸಲಿಲ್ಲ, ಇನ್ನು ಯಾರು ಉಳಿಸವ್ರು? ಆ ದೇವ್ರನ್ನ ಬಿಟ್ಟಂದು ನನಗ್ಯಾರು ಗತಿಯಾರ ತಗೊಂಡು ಏನು ಸೀರೆ ನಿಲಿಗೆ ಕೈ ಹಿಡ್ದಿಲ್ಲಲ್ಲ, ಆ ಹಿಡಿದಿರ್ತಕ್ಕಂಥ ಕೈ ಅಂತಕ್ಕಂಥ ಬಿಟ್ಟು ಕೃಷ್ಣ ತಗೊಂಡು ಕೂಗಿಬಿಟ್ಟು. ಯಾವಾಗಂದ ಕೃಷ್ಣ ತಗೊಂಡು ಕೂಗಿದಾಗ ಸಾವಿರ ಸೀರೆ ಅಕ್ಷಯಾಂಬರವಾಗಿ ಅಂದ ಏನ್ರಿ ದ್ರೌಪದಿಗೆ ಅಂದ ಬಂದು. ದುಶ್ಯಾಸನ ಎಳದ ಕೊನೆಗೆ ಅವಳನ್ನು ದಿಗಂಬರಿ ಮಾಡೋಕ್ಕಾಗಲಿಲ್ಲ, ಅವಳು ಮರ್ಯಾದೆ ಕಳೀಲಿಕ್ಕಾಗಲಿಲ್ಲ. ಯಾವಾಗಂದ ಸೀರೆ ಅಂತಕ್ಕಂಥ ಸೆಳೆದು ಸುಸ್ತಾಗಿ ಅಂದ ನೆಲಕ್ಕೆ ಬಿದ್ದ. ಅವಾಗಿಂದ ದ್ರೌಪದಿ ತಲೆ ಮೇಗಂದ ಸೀರೆ ಸೆರಗಂತ ತೆಗೆದು ಹಾಕ್ಕೊಂಡು ಆ ಕಡೆ ನೋಡಿದ್ರೆ ಕೃಷ್ಣ ಒಂದು ಕಡೆ ನಿಂತಿದ್ದ. ಓಡಿ ಹೋಗಿ ಅಂದ ಕೃಷ್ಣನ ಕೊಳ್ಳಿ ಬಿದ್ದು ಕಣ್ಣೀರು ಹಾಕ್ಲಿಕ್ಕತ್ಲು. ಕೃಷ್ಣ ಅಂತೂ ನೀನು ನನ್ನ ಮಾನ ಉಳಿಸ್ಲಿ. 5 ಜನ ಗಂಡಂದ್ರಿದ್ರು, ಯಾರೂ ನನ್ನ ಮಾನ ಉಳಿಸ್ಲಿಲ್ಲ. ಇವತ್ತು ನೀನು ನನ್ನ ಮಾನ ಉಳಿಸ್ಲಿ, ನೀನು ನನ್ನ ಮರ್ಯಾದೆ ಉಳಿಸ್ತೆ ಎತ್ತುಕೊಂಡಂದಾಗ ಕೃಷ್ಣ ನಗಲಿಕ್ಕತ್ತ. ಅವಾಗಿಂದ ದ್ರೌಪದಿ ಕೇಳ್ತಾಳ, ಅಣ್ಣ ನಾನು ನೋಡಿದ್ರೆ ಕಣ್ಣೀರು ಹಾಕುವಂತ ಹೇಳಕತ್ತೀನಿ, ನೀನೆಂದ ನಾನು ಹೇಳುವುದನ್ನು ಕೇಳಿ ನಗಲಿಕತ್ತಿಯಲ್ಲ ಹತ್ತುಕೊಂಡಂದಾಗ ಕೃಷ್ಣ ಅಂತಾನೆ, ದ್ರೌಪದಿ ನಿನ್ನ ಮಾತುಗಳು ಕೇಳಿ ನನಗೆ ನಗು ಬರಕತ್ಯಾವ. ಯಾಕೆ ನಗು ಬರಕತ್ತದ ಹತ್ಕೊಂಡು ಕೇಳಿದ್ರೆ, ಸಾವಿರ ಸೀರೆಗಳನ್ನು ಕೊಟ್ಟವ ನಾನು ಒತ್ತನ್ನಕತ್ತಿಯಲ್ಲ, ನಿನಗೆ ಸಾವಿರ ಸೀರೆಗಳನ್ನು ಕೊಟ್ಟವ ನಾನಲ್ಲ. ನಿನ್ನ ಮರ್ಯಾದೆ ಉಳಿಸಿರ್ತಕ್ಕ ನಾನು ಅಂತ ಹೇಳಕತ್ತಿದೆಯಲ್ಲ, ನಿನ್ನ ಮರ್ಯಾದೆ ಉಳಿಸಿರ್ತಕ್ಕಂಥ ನಾನಲ್ಲ. ಅವಾಗಿಂದ ದ್ರೌಪದಿ ಕೇಳ್ತಾಳೆ, ಹಾಗಾದ್ರೆ ನನ್ನ ಮಾನ ಉಳಿಸಿದವ್ರು ಯಾರು? ನನಗೆ ಸಾವಿರ ಸೀರೆಗಳನ್ನು ಕೊಟ್ಟವ್ರು ಯಾರು? ಅವಾಗಿಂದ ಕೃಷ್ಣ ಅಂತಾನೆ, ಯಾರೂ ನಿನಗೆ ಸೀರೆಗಳನ್ನು ಕೊಟ್ಟಿಲ್ಲ ಏನ್ರಿ, ಯಾರೂ ನಿನ್ನ ಮಾನ ಉಳಿಸಿಲ್ಲ. ಹಾಗಾದ್ರೆ ಹೆಂಗೆ ಉಳಿತು ನಿನ್ನ ಮಾನ ಹತ್ತುಕೊಂಡು ಕೇಳಿದ್ರೆ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿಸದ ಹತ್ತುಕೊಂಡು ಹೇಳ್ತಾರೆ. ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿದು. ನೋಡ್ರಿ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ಮಾನ ಉಳಿದವ. ದ್ರೌಪದಿ ಅಂತಾಳೆ, ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡೀನಿ ಅಂದ್ಲು. ನೋಡ್ರಕ್ಕೆ ಮಾಡಿದ ಪುಣ್ಯನೇಕೆ ನೆನಪಿಲ್ಲ. ನಮ್ಮದು ಹಂಗಲ್ಲ. ಮಲ್ಲಣ್ಣ 100 ರೂಪಾಯಿ ಕೊಟ್ಟ, ನಾ ತೊಗೊಂಡು 100 ಸರಿ ಹೇಳ್ಬೇಕು ಮೈಕ್ನಾಗ. ತಪ್ಪಿ ಮೈಕ್ನವನ ಹೆಸರು ಬರಲಿಲ್ಲ ಅಂದ್ರೆ ಮಗಂದ ಅವ್ನು ಇದನ್ನೇ ಬೇರೆ ಅದ, ತಂದು ಬೇಕಾದವ್ರದ್ದು ಹೇಳ್ತಾನ ತೊಗೊಂಡು ಹೊಡಿಪೆಟ್ಟು ನಡೀತಾವೆ. ಹೌದಲ್ರಿ? ಇದು ಅಲ್ಲ. ದ್ರೌಪದಿಗೆ ತಾನು ಮಾಡಿರ್ತಕ್ಕಂಥ ಏನ್ರಿ ಪುಣ್ಯನೇ ಆಕೆಗೆ ನೆನಪಿಲ್ಲ. ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡೀನಿ ಎತ್ಕೊಂಡು ಕೇಳಿದಾಗ ಕೃಷ್ಣ ನೆನಪು ಕೊಡ್ತಾನೆ. ನೋಡಿ ದ್ರೌಪದಿ ಏನು ಪುಣ್ಯ ಮಾಡಿ ಹೇಳ್ತಾನೋದಕ್ಕೆ. ದ್ರೌಪದಿಗೆ 16 ವರ್ಷ, ಇನ್ನೂ ಮದುವೆ ಆಗಿಲ್ಲ. ಒಂದು ದಿವಸ ಒಂದು 8-10 ಜನ ಗೆಳತಿಯರನ್ನ ಕರ್ಕೊಂಡು ಬ್ಯಾಸಿಗೆ ದಿನ ಏನ್ರಿ ಬಿಸಿಲಿನ ತಾಪ ಭಾಳ, ಊರು ಮುಂದೆ ನದಿ. ಈಗ ರಾಜಕುಮಾರಿ ದ್ರೌಪದಿ ರಾಜಕುಮಾರಿ ತನಗೆ ಒಂದು 8-10 ಜನ ಗೆಳತಿಯರಿದ್ರು. ಎಲ್ಲ ಗೆಳತಿಯರಿಗೆ ಏನಂತಾಳ, ಬಿಸಿಲು ಭಾಳ ಅದ ಏನ್ರಿ, ಊರು ಮುಂದೆ ನದಿ ಅದ, ಹೋಗಿ ನದಿ ಸ್ನಾನ ಮಾಡಿ ಬರೋಣ ಬರ್ರಿ ಎತ್ತಿಕೊಂಡು. ನದಿ ಸ್ನಾನ ಮಾಡ್ಕೊಂಡು ಬರೋಣ ಬರ್ರಿ. ಎಲ್ಲ ಗೆಳತಿಯರೆಲ್ಲ ತೆರೆದು, ಅಯ್ಯೋ ನಡ್ರಿ ನೀರು ತಣ್ಣಗಿರ್ತಾವೆ ಹೋಗೋಣ ಹತ್ತಿಕೊಂಡು ಎಲ್ಲ 8 ಜನ ಗೆಳತಿಯರು ಕುಡ್ಕೊಂಡು ನದಿ ದಂಡಿ ಮೇಲೆ ಬಂದರು. ಇನ್ನೇನು ನೀರಾಗ ನದಿಯಾಗಿ ಇಳಿಬೇಕತ್ತ ಅನ್ನೋದ್ರೊಳಗೆ ಆ ನದಿ ಮಧ್ಯದೊಳಗೆ ಒಬ್ಬ ಋಷಿಗಳು ಸ್ನಾನ ಮಾಡಕತ್ತಿದ್ರು. ಅವ್ರು ಯಾರು ಹತ್ತಿಕೊಳ್ಳೋದು ಕೇಳಿದ್ರೆ ಅವರೇ ದುರ್ವಾಸ ಮುನಿಗಳು ಹತ್ತಿಕೊಳ್ಳೋದು. ಸ್ನಾನ ಮಾಡಕತ್ತಾರ. ಆ ದೃಷ್ಟಿ ಎಲ್ಲಿಗೆ ಹೋಗ್ಯದ ಹತ್ಕೊಂಡು ಕೇಳಿದ್ರೆ ದ್ರೌಪದಿದು ಆ ದುರ್ವಾಸ ಮುನಿಗಳ ಕಡೆ ಹೋಯ್ತು. ಎಲ್ಲ ಗೆಳತಿಯರಿಗೆ ಅಂದ್ಲ, ನೋಡು ಅಲ್ಲಿ ಒಬ್ಬರು ಮಹಾತ್ಮರು ಸ್ನಾನ ಮಾಡಕತ್ತಾರ, ಅಂಥ ಮಹಾತ್ಮರು ಸ್ನಾನ ಮಾಡಾಗ ನಮ್ಮಂಥ ಹೆಣ್ಮಕ್ಳು ಮಾಡಬಾರ್ದು, ಅವ್ರ ಮ್ಯಾಲೆ ಬಂದ ಬಳಿಕ ಅವ್ರ ದರ್ಶನ ಮಾಡಿಕೊಂಡು ನಾವು ಸ್ನಾನ ಮಾಡೋಣ ತಿಳ್ಕೊಂಡು ನಿಂತರು ದಂಡಿ ಮೇಲೆ. 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, 1 ತಾಸು ಆಯಿತು. ಅವ್ರು ಋಷಿಗಳ ಮ್ಯಾಲೆ ಬರ್ಲಿಕ್ಕೆ ತಯಾರಿಲ್ಲ. ಅವಾಗಿಂದ ದ್ರೌಪದಿ ಅಂತಾಳೆ, ಅಜ್ಜ ನೀವು ಮ್ಯಾಲೆ ಬರ್ರಿ, ನೀವು ಮ್ಯಾಲೆ ಬಂದ ಬಳಿಕ ನಿಮಗೆ ನಮಸ್ಕಾರ ಮಾಡಿ ನಾವು ಸ್ನಾನ ಮಾಡ್ತೀವಿ, ನಮಗೂ ಬಿಸಿಲು ಬಡಿಲಿಕ್ಕತ್ತದ, ನೀವು ಬೇಗ ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ದುರ್ವಾಸ ಮುನಿಗಳಂದ್ರು, ದ್ರೌಪದಿ ಈ ಸದ್ಯ ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ ಹತ್ತಿಕೊಂಡವ್ರು, ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ. ಪಾಪಿಗೆ ದ್ರೌಪದಿ ಅಂದ್ಲು, ಮತ್ತು ಅವ್ರು ಋಷಿಗಳದಾರ, ಸಾಧುಗಳದಾರ, ಏನೋ ಅವ್ರ ಜಪ ತಪ ನೀರಾಗಿ ನಿಂತು ಏನೋ ಮಾಡ್ತಿರ್ಬೇಕತ್ತಿಕೊಂಡು ಮತ್ತು ಹಾಗೆ ನಿಂತು. ಯಾವಾಗಿಂದ ಹಾಗೆ ನಿಂತಳು, ಮತ್ತು 1 ತಾಸಾಯಿತು, ದುರ್ವಾಸ ಮುನಿಗಳು ಮ್ಯಾಲೆ ಬರಲಿಲ್ಲ ಏನ್ರಿ, ದುರ್ವಾಸ ಮುನಿಗಳ ಮೇಲೆ ಬರಲಿಲ್ಲ. ಮತ್ತು 2 ತಾಸು ಅದ ಬೆಳಕಂತಾಳ, ಅಜ್ಜ ಈಗರೆ ಬರ್ರಿ, ನಾವು ನಿಂತಂದ 2 ತಾಸಾಯಿತು, ನಮಗೂ ಕೂಡ ಬಿಸಿಲು ಬಡಿಲಿಕ್ಕತ್ತದೆ, ನಾವು ಸ್ನಾನ ಮಾಡಬೇಕು, ನೀವು ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ಅವಾಗಿಂದ ದುರ್ವಾಸ ಮುನಿಗಳಂತ, ದ್ರೌಪದಿ ನಾ ಮ್ಯಾಲೆ ಬರುವಂಥ ಸ್ಥಿತಿ ಒಳಗಿಲ್ಲ ಅಂದ. ಯಾವಾಗಂದ ಕೇಳಿದ್ರು ಕೂಡ ಹಿಂಗೆ ಅನ್ನಕತ್ತಾರಲ್ಲ ತಂದಾಗ ಅಲ್ಲಿ ಬಹುಶಃ ಏನೋ ಆಗಿರಬೇಕು ಅಂದ್ಲು ದ್ರೌಪದಿನೂ ಮಹಾಜ್ಞಾನಿ, ಮಹಾನ್ ಪತಿರುತ್ತಾಕಿ.
ಯಾವಾಗಿಂದ ದ್ರೌಪದಿ ವಿಚಾರ ಮಾಡ್ತಾಳೆ, ಅಲ್ಲಿ ಏನೋ ಆಗಿರಬೇಕು, ಅದಕ್ಕೆ ಅಂದ ಇವ್ರ ಮ್ಯಾಲೆ ಬರಲಾಗಿರತ್ತೆ ಕೊಂಡಂದು ಈಕೆ ಏನು ತಿಳ್ಕೊಂಡಳಲ್ಲ, ಈಕೆ ತಿಳ್ಕೊಂಡಿದ್ದು ಸತ್ಯನೇ, ಅಲ್ಲಿ ಆಗಿದ್ದು ಸತ್ಯನೇ. ಪಾಪ ಅವರು ದುರ್ವಾಸ ಮುನಿಗಳು ಹಿಂಗೆ ಸ್ನಾನ ಮಾಡುವಾಗ ಅವ್ರು ಹಾಕೊಂಡಿರ್ತಕ್ಕಂಥ ಲಂಗೋಟಿ ನೀರಾಗಿಂದ ಹರ್ಕೊಂಡು ಹೋಗಿತ್ತು. ಹೆಣ್ಮಕ್ಳು ನಿಂತಾರ ಮ್ಯಾಲ, ನಾನು ದಿಗಂಬರಿಯಾಗಿಂದ ಮ್ಯಾಲೆ ಹೆಂಗೆ ಬರಲಿ ಎತ್ತಿಕೊಂಡಂದು ಏನ್ರಿ ನೀರಾಗ ಋಷಿಗಳು ನಿಂತಾರ. ಅವ್ರ ಮ್ಯಾಲೆ ಬಂದ ಬಳಿಕ ಅವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ನಾನು ನಮಸ್ಕಾರ ಮಾಡಿದ್ರೆ ಇತ್ತು, ನಾ ಸ್ನಾನ ಮಾಡಿದ್ರೆ ಇವ್ರು ನಿಂತಾರ. ಯಾವಾಗಿಂದ ಇದನ್ನು ತಿಳ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡಿದ್ಲು, ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಹೋಗಿದ್ದು. ಒಳ್ಳೆ ಕಿಮ್ಮತ್ತಿನ ಸೀರೆ, ಅವಾಗೆಲ್ಲ ರೇಷ್ಮೆ ಸೀರೆನೇ ಉಡ್ತಿದ್ರು. ಈಗೆಲ್ಲ ಇವು ಪ್ಲಾಸ್ಟಿಕ್ ಸೀರೆ ಬಂದವು ಏನ್ರಿ, ಅವಾಗೆಲ್ಲ ರೇಷ್ಮೆ ಸೀರೆನೇ. ಪಾಪ ಕಿಮ್ಮತ್ತಿನ ಸೀರೆ ಉಟ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡ್ತಾಳೆ, ಮ್ಯಾಲೆ ಹೋಗಿ ತನ್ನ ಸೀರೆ ಸೆರಗಂತಕ್ಕಂಥ ಹರಿದು ಮ್ಯಾಲಂದು ತೇಲಿ ಬಿಡ್ತಾಳೆ. ಅದು ತೇಲ್ತಾ ಬಂದು ದುರ್ವಾಸ ಮುನಿಗಳ ಕೈಯಾಗಿ ಸಿಕ್ತು. ಅದನ್ನೇ ಲಂಗೂಟಿ ಮಾಡಿ ಅಂದು ಹಾಕ್ಕೊಂಡು ಯಾವಾಗಿಂದ ಮ್ಯಾಲೆ ಬಂದರು. ಎಲ್ಲ ಆಕಿನ ಗೆಳತಿಯರೆಲ್ಲ ನಮಸ್ಕಾರ ಮಾಡಿದ್ರು. ಕೊನೆಯದಾಗಿಂದ ದ್ರೌಪದಿ ದುರ್ವಾಸ ಮುನಿಗಳಿಗೆ ನಮಸ್ಕಾರ ಮಾಡುವಾಗ ದುರ್ವಾಸ ಮುನಿಗಳ ಕಣ್ಣಾಗ ನೀರು ಬಂತು. ದ್ರೌಪದಿ, ಇವತ್ತು ನನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ, ನನ್ನ ಮರ್ಯಾದೆ ಹೋಗುವಂಥ ಪ್ರಸಂಗದೊಳಗೆ ನಿನ್ನ ಒಂದು ಗೇಣ ಸೀರೆ ಸೆರಗಂತ ಹರಿದು ಕೊಟ್ಟು ಇವತ್ತು ನನ್ನ ಮಾನ ಉಳಿಸಿದೆಯಲ್ಲ ದ್ರೌಪದಿ, ನಿನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ ಈ ಗೇಣ ಸೀರೆ ಸೆರಗ ಸಾವಿರ ಸೀರೆಗಳಾಗಿ ನಿನ್ನ ಮಾನ ಉಳಿಸ್ಲೆತ್ತಿಕೊಂಡು ಅವತ್ತು ಆಶೀರ್ವಾದ ಮಾಡಿದರು. ನೋಡಿ ಏನ್ರಿ, ಒಂದು ಗೇಣ ಸೀರೆ ಸೆರಗ ನಿನಗೆ ಸಾವಿರ ಸೀರೆಗಳಾಗಿ ನಿನಗಿಂದ ಮಾನ ಉಳಿಸ್ಲೆತ್ತಿಕೊಂಡು ಆಶೀರ್ವಾದ ಮಾಡಿದ್ದು. ಅವತ್ತು ಮಾಡಿರ್ತಕ್ಕಂಥ ಒಂದು ಗೇಣ ಸೀರೆ ಸೆರಗದ ದಾನದ ಪುಣ್ಯ ಇವತ್ತು ಅವಳಿಗೆ ಸಾವಿರ ಸೀರೆಗಳಾಗಿ ಅವಳ ಮರ್ಯಾದೆ ಉಳಿಸ್ತು, ಮಾನ ಉಳಿಸ್ತು. ಪುಣ್ಯ ಅಂದರೆ ಏನು ಮಾಡೋದು ಅಂತಕೊಂಡು ಕೇಳಿದ್ರೆ, ನಾವು ಕೋಟಿಗಟ್ಟಲೆ ಅಂತ ದಾನ ಮಾಡಿದ್ರೆ ಪುಣ್ಯ ಬರ್ತದತ್ತಲ್ಲ. ಪುಣ್ಯ ಏಟು ಮಾಡ್ಯಾಳ ನೋಡ್ರಿ ದ್ರೌಪದಿ, ಒಂದು ಗೇಣ ಸೀರೆಯ ಸೆರಗ ದಾನ ಮಾಡಿದಕ್ಕೆ ಆಕೆಗೆ ಸಾವಿರ ಸೀರೆಗಳಾಗಿ ಅವಳ ಮಾನ ಉಳಿಸ್ತು ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು.